ರಾಜ್ಯಸಭಾ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವಣ ಜಟಾಪಟಿ ಮುಂದುವರೆದ ಹಂತಕ್ಕೆ ಹೋಗ್ತಾ ಇದೆ. ಗಂಭೀರ ಆರೋಪವೊಂದನ್ನ ಇದೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಮಾಡಿದ್ದಾರೆ. ಯಾರ್ಯಾರಿಗೆ ಧಮಕಿ ಹಾಕ್ತಾ ಇದ್ದಾರೆ ನನಗೆಲ್ಲ ಗೊತ್ತು, ಎಲ್ಲ ಬಂದು ನನಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಡಿಸಿಎಂ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಜಟಾಪಟಿ ಮುಂದುವರೆದಿದೆ. ಕುಮಾರಸ್ವಾಮಿ ಕಾಲ್ ಮಾಡಿದ್ದಾರೆ, ಧಮಕಿ ಹಾಕಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಇದೀಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಗಂಭೀರ ಆರೋಪ ಇದು. ಏನೇನ್ ನಡೀತಾ ಇದೆ ಅನ್ನೋದು ನಮಗ್ ಗೊತ್ತು. ನಂದು ಮತ್ತು ಗೋಪಾಲಯ್ಯ ಎಸ್.ಟಿ. ಸೋಮಶೇಖರ್ ಅವರದ್ದು ವೈಯಕ್ತಿಕ ಸಂಬಂಧ ಇದೆ. ಯಾರ್ಯಾರಿಗೆ ಇವರು ಧಮಕಿ ಹಾಕ್ತಾ ಇದ್ದಾರೆ ಇದರ ಕುರಿತಾಗಿ ಅವರುಗಳು ಬಂದು ನನಗೆ ಹೇಳ್ತಾ ಇದ್ದಾರೆ. ಬಿಜೆಪಿಯವರ ಸ್ಟ್ರಾಟಜಿ ಏನು ಅನ್ನೋದು ಕೂಡ ನನಗೆ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಕುಮಾರಸ್ವಾಮಿ ಯಾರ್ಯಾರಿಗೆ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಧಮಕಿ ಆಗ್ತಾ ಇದ್ದಾರೆ, ಯಾವ ಫೋನ್ಗಳು ಹೋಗ್ತಾ ಇದೆ, ಯಾವ MLA ಹೋಗ್ತಾ ಇದೆ, ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. BJP ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ. ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು. ಮಾತಾಡಿದ್ದಾರೆ, ಏನೇನೋ ಆಫರ್ ಮಾಡಿದ್ದಾರೆ, ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ, ಧಮಕಿಗಳು ಹಾಕಿದ್ದಾರೆ, ಎಲ್ಲ ಗೊತ್ತಿದೆ. ನಾನು ಈಗ ಮಾತಾಡಕ್ಕೆ ಹೋಗಲ್ಲ. ಮಾತಾಡೋರು ಮಾತಾಡ್ತಾರೆ. ನಮ್ಗೆ ಅವಶ್ಯಕತೆ ಇಲ್ಲ ರೀ. 136 ಸೀಟ್ ಗೆದ್ದಿದ್ದೀವಿ. 2 ಸೀಟು ಪಕ್ಷೇತರವಾಗಿದ್ದಾರೆ, ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. 2 ಸೀಟ್ ಇದೆ. ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ, ಅದನ್ನೆಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನು ತೋರಿಸ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಆಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದರೆ ಯಾರಿಗೆ ಧಮಕಿ ಹಾಕ್ತಾ ಇದ್ದಾರೆ, ಏನು ಉದ್ದೇಶ ಅನ್ನೋದ್ರ ಬಗ್ಗೆ ಅವರು ಹೇಳಿಲ್ಲ. ಮುಂದೆ ಯಾವತ್ತು ಹೇಳಬಹುದಾಗಿದೆ ಇದು? ದಿವ್ಯ ಜೊತೆ ಪ್ರಮುಖವಾಗಿ ಏನೋ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಶಾಸಕರ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಶಾಸಕರುಗಳಿಗೆ ಆಮಿಷವನ್ನ ಒಡ್ತಾ ಇದ್ದಾರೆ, ಬೆದರಿಕೆ ಆಗ್ತಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ 5ನೇ ಅಭ್ಯರ್ಥಿಯಾಗಿ ಜೆಡಿಎಸ್ನ ಕುಬೇಂದ್ರ ರೆಡ್ಡಿ ಅವರು ಅಖಾಡಕ್ಕೆ ಇಳಿದಿರೋದ್ರಿಂದ ಸಹಜವಾಗಿ ಒಂದಷ್ಟು ನಂಬರ್ ಗೇಮ್ ನ ವಿಚಾರದಲ್ಲಿ ಕುತೂಹಲಗಳಿರುವಂತದ್ದು ಅಥವಾ ಅಡ್ಡ ಮತದಾನ ಏನಾದ್ರು ಆಗ್ಬಹುದಾ ಅನ್ನುವಂತ ಕುತೂಹಲ ಮೂಡಿಸುವಂತ ರೀತಿಯಲ್ಲಿ ವೋಟಿಂಗ್ ಕೂಡ ನಡೀಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ಸಹಜವಾಗಿಯೇ ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಜೆಡಿಎಸ್ ಅಭ್ಯರ್ಥಿ ಮಾಡಬಹುದು ಅನ್ನುವಂಥದ್ದು. ಆದ್ರೆ ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನುವಂತ ಆರೋಪವನ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ ಶಾಸಕರುಗಳಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಥವಾ ಫೋನ್ ಅನ್ನು ಮಾಡ್ತಾ ಇದ್ದಾರೆ, ಆಮಿಷಗಳನ್ನ ಒಡ್ತಾ ಇದ್ದಾರೆ ಅನ್ನುವ ಮೂಲಕವಾಗಿ ಚುನಾವಣಾ ತಂತ್ರಗಾರಿಕೆಯ ಭಾಗವಾಗಿ ಅಥವಾ ಶಾಸಕರ ಮತವನ್ನು ಸೆಳೆಯುವ ಭಾಗವಾಗಿ ಕುಮಾರಸ್ವಾಮಿ ಎಲ್ಲ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ, ನಮ್ಮ ಶಾಸಕರುಗಳು ಎಲ್ಲವನ್ನು ಹೇಳ್ಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್. ನಿಮ್ಮೆಲ್ಲ ಮಾಹಿತಿಗೆ. ಅಂದ್ರೆ ರಾಜ್ಯಸಭೆಗೆ ಬೇಕಾಗಿರೋದು 4 ಸ್ಥಾನಗಳಿಗೆ, ಆದ್ರೆ 5 ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ನಮ್ಮ 3 ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅಂತ ಯಾವ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು, ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ಇಬ್ರು ಕೂಡ ನಮ್ಮ 2 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇದೇ ವಿಷಯಕ್ಕೆ ಈಗ ಧಮಕಿ ಹಾಕ್ತಾ ಇದ್ದಾರೆ. MLAಗಳಿಗೆ ಧಮಕಿ ಹಾಕಿ ಏನೇನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಏನೇನ್ ಆಮಿಷ ಒಡ್ತಾ ಇದ್ದಾರೆ, ಎಲ್ಲವೂ ಕೂಡ ನಮ್ಮ ಶಾಸಕರುಗಳು ಹೇಳ್ತಾ ಇದ್ದಾರೆ ಅಂತ ಡಿಸಿಎಂ ಹೇಳಿದ್ದಾರೆ.